ನಮಸ್ಕಾರ. ನಾನು JH ಮೇರ್ವಾಡೆ ಐ ಕೇರ್ ಸೆಂಟರ್ನಿಂದ ಮಾತಾಡ್ತಾ ಇದ್ದೀನಿ. ಅವ್ರ ಪೇಷಂಟ್ ನಾನು. ನನ್ನ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಹೆಸರು ಲಕ್ಷ್ಮೀಬಾಯಿ ಅಂತ. ನಾ ಕಣ್ಣಿನಕ್ಕಿಂತಲೂ ಮೊದಲು ಹೆಂಗಿತ್ತು ಆಪ್ರೇಷನ್ಗಿಂತ ಮುಂಚೆ ಅಂತಂದ್ರೆ, ನಾವು ಮನೆ ಪೇಂಟ್ ಮಾಡಿ 6 ತಿಂಗಳಾಗಿತ್ತು. ಆದರೂ ಆ ಮನೆ ನನಗೆ ಹೊಲಸು ಕಾಣಿಸ್ತಾ ಇತ್ತು. ಮನೆಯಾಗಿನ ಗಾಡಿ, ಮನೆಯಾಗಿನ ನೆಲ, ಪಾತ್ರೆ ಎಲ್ಲ ನಾನು ಏನು ಹೇಳ್ತಿದ್ದೆ, ಕೆಲಸದವ್ರ ಸಂಬಂಧ ಮನೆ ಕ್ಲೀನಾಗಿಲ್ಲ, ಅವು ಇನ್ನೂ ಸ್ವಚ್ಛ ತೊಳ್ಕೊಬೇಕು, ಇನ್ನೂ ಫುಲ್ ನೀಟ್ ಇರಬೇಕು, ಈ ಥರ ಎಲ್ಲ ಹೇಳ್ತಿದ್ದೆ. ಆಮೇಲೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋದು ನನಗೆ ಭಾಳ ಭಯ ಇತ್ತು. ನಿಜವಾಗ್ಲೂ ಅದಕ್ಕೆ ನನಗೆ ಸ್ಟ್ರೆಂತ್ ಆಗಿ ನಿಂತಿದ್ದು ನನ್ನ ಮಗಳು. ಅವಳು ಕರ್ಕೊಂಡು ಬಂದ್ಳು. ಅದ್ರಾಗ ಮೇಲಾಗಿ ನಾನು ಶುಗರ್ ಪೇಷಂಟ್ ಅಂತಂದರೆ ಈ ಕಣ್ಣು ಶುಗರ್ ನಾರ್ಮಲ್ ಇರಬೇಕು, ಇದ್ರನ್ನ ಆಪ್ರೇಷನ್ ಮಾಡಿಸೋದು ನಿಜ, ನಾನು ಒಪ್ಕೋತೀನಿ. ಮನೆಯೊಳಗೂ ನನ್ನ ಮಗಳು ಅದನ್ನು ಶುಗರ್ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ಥರ ಫುಡ್ ತಿನ್ನಬೇಕು ಎಲ್ಲನೂ ತಿಂತೀನಿ. ನಾನು ಮಟನ್ ತಿಂತೀನಿ, ಚಿಕನ್ ತಿಂತೀನಿ, ಗೋಧಿ ಫುಡ್ ತಿಂತೀನಿ. ಆದರೆ ಸ್ವೀಟ್ ಕಮ್ಮಿ. ಸ್ವೀಟ್ ಅಂತಂತಂದರೆ ಬೆಲ್ಲದ ತಿಂತೀನಿ ನಾನು ಐಟಮ್. ನವಣಕ್ಕಿ, ಸಿರಿಧಾನ್ಯ ಅಂದ್ರೂ ಕಂಪಲ್ಸರಿ ತಿಂತೀನಿ. ಎಲ್ಲನೂ ಕರೆಕ್ಟಾಗಿ ನಾನು ಮೇಂಟೈನ್ ಮಾಡ್ಕೊತ ಬಂದು ನಾನು ಶುಗರ್ ಮೇಂಟೈನ್ ಮಾಡಿಕೊಂಡು ನಾನು ಇಲ್ಲೇ ಐ ಕೇರ್ ಸೆಂಟರ್ಗೆ, ನನಗೆ ಬಾಡ್ ಶೆಟ್ಟರ್ ಸರ್ ಅಂತ ಇದ್ದಾರೆ ಗದಗನೊಳಗೆ, ಸ್ತ್ರೀರೋಗ ತಜ್ಞರು. ಅವ್ರಲಿಂತ್ರ ನಾ ಮಾಹಿತಿ ತೊಗೊಂಡು ನಾನು ಇಲ್ಲಿ ಬಂದು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತೈತೆ ನನಗೆ, ತುಂಬ ಹ್ಯಾಪಿ. ಹೆಂಗಂತಂದ್ರೆ ಸರ್ ನಾನು ಆಪ್ರೇಷನ್ಗೆ ಒಂದು ಡೇಟ್ ಕೊಟ್ಟಿದ್ದೆ. ಫಸ್ಟ್ ಹೆದರ್ಕೊಂಡು ನಾವು ಏನು ಮಾಡ್ಕೊಂಡ್ಬಿಟ್ವಿ, ತಾಯಿ ಮಗಳು ಇಲ್ಲ ಬೇಡ, ನಾವು ನೆಕ್ಸ್ಟ್ ಇದನ್ನು ಕೊಡ್ರಿ, ಅವಾಗ ಬರ್ತೀವಿ ಅಂತೇಳಿ ಹೊರಟೋದ್ವಿ. ಮತ್ತು ಡೇಟ್ ಸರ್ ಬೇರೆ ಡೇಟ್ ಕೊಟ್ಟರು ನಮ್ಗೆ, ಇಲ್ಲ ಈ ಡೇಟಿಗೆ ಮಾಡಿಸೋದು. ಅವಾಗ ಫುಲ್ ಮೆಂಟಲಿ ನಾನು ಪರ್ಫೆಕ್ಟಾಗಿ ಇಲ್ಲ, ಏನಾಗಂಗಿಲ್ಲ, ನನಗೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತೇಳಿ ಬಂದೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಅಕ್ಕಪಕ್ಕ 1-2-3 ಜನ ಪೇಷಂಟ್ಸ್ ಇದ್ರು. ಅವ್ರ ಬಾಯಾಗಿನ ಮಾತು ಕೇಳ್ಕೊಂಡು ಏನಾರೇ ಆಗಲಿ ನಾವು ಆಪ್ರೇಷನ್ ಮಾಡಿಸ್ಕೋಬೇಕು, ನನ್ನ ಕಣ್ಣು ಕಾಣಬೇಕು ಅಂತೇಳಿ ಓಕೆ ಸರ್ ಕರೆದ್ರು, ಸಿಸ್ಟರ್ ಕರೆದ್ರು. ಹೋದೆ. ಒಳಗಡೆ ಹೋದಾಗ ಸರ್ ನನ್ನ ಹತ್ರ ಮಾತಾಡ್ತಾನೇ ಇದ್ದಾರೆ. ಮಾತಾಡ್ಕೊಂತಾನೆ ನಾನು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆಪ್ರೇಷನ್ ಟ್ರೀಟ್ಮೆಂಟ್. ಏನೂ ಆಗಲಿಲ್ಲ. ನಾನು ಯಾರ್ಯಾರು ಏನೇನೋ ಹೇಳ್ತಿರ್ತಾರೆ, ಕಣ್ಣಾಗ ಇಂಜೆಕ್ಷನ್ ಮಾಡಿಸ್ತಾರ, ಹಂಗೆ ಮಾಡ್ತಾರ, ಹಿಂಗೆ ಮಾಡಿ ಕ್ಲಿಪ್ ಹಾಕ್ತಾರೆ, ಏನೋ ಆ ಥರ ನನಗೇನು ಇದು ಅನ್ನಿಸ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ, ಯಾರೇ ಆಗಿದ್ದಾರೆ ಒಬ್ರು ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ. ಆಮೇಲೆ ನನಗೆ ಕರ್ಕೊಂಡು ಬಂದರೆ ಒಂದು 15-20 ನಿಮಿಷ ಆಪ್ರೇಷನ್ ಆದಮೇಲೆ 15-20 ನಿಮಿಷಕ್ಕೆ ಹೊರಗಡೆ ಬಂದೀನಿ. ನನಗೇನು ಬೈದಿಂದ ಕಣ್ತ ಸರ್ ಅವಾಗನ ಕೇಳಿದ್ರೆ ಏನು ಕಾಣಿಸ್ತಾ ಇದೆ ನಿಮ್ಗೆ, ಕಣ್ಣು ಕಾಣಿಸ್ತಾ ಇದೆ? ಹ್ಞೂ ಸರ್ ಲೈಟ್ ಕಾಣಿಸ್ತಾ ಇದೆ, ನೀವು ಕಾಣಿಸ್ತಾ ಇದ್ದೀರಾ ಅಂತ. ಆಯಿತು ಸಿಸ್ಟರ್ ಹೇಳಿದ್ರು, ಇಲ್ಲ ಬನ್ನಿರಿ ಹೊರಗಡೆ ಅಂತ. ನಾವು 4-5 ತಾಸು ಇಲ್ಲೇ ಹಾಸ್ಪಿಟ್ಲಲ್ಲೇ ಇರೋ ಪ್ರಸಂಗ ಬಂತು ಇದ್ವಿ. ಇದ್ದಾಗ ನನ್ನ ಕಣ್ಣಿಗೆ ಯಾಕೆ ಭಯ, ಏನಾಗುತ್ತೋ ಏನೋ ಅಂತಂತೇಳಿ ಇದು ಕರಿ ಚಸ್ಮಾ ಇದನ್ನು ಕೊಟ್ಟಿರ್ತಾರಲ್ಲ, ಇದನ್ನು ಹಾಕ್ಕೊಂಡು ಅಲ್ಲಿವರೆಗೆ ಹಂಗೆ ಇದ್ದೆ. ಓಕೆ ನನಗೇನು ಆಯಿತು. ಅಕಸ್ಮಾತ್ ಹಾಸ್ಪಿಟ್ಲಿಂದ 1-2 ಸಲ ಕಣ್ಣು ತೆಗೆದು ನೋಡಿದಾಗ ಬೆಳಕು ಕಾಣಿಸ್ತಾ ಇತ್ತು. ಆಮೇಲೆ ಸರ್ ಡಿಸ್ಚಾರ್ಜ್ ಮಾಡಿದ್ರು, ಹೋಗ್ಬೋದು ಮನೆಗೆ ಅಂತಂತೇಳಿ ಮನೆಗೆ ಹೋದಾಗ ಕರೆಂಟ್ ಎಲ್ಲ ಲೈಟ್ ಅದೆಲ್ಲನೂ ನೋಡ್ಕೊಂಡ್ಬಿಟ್ಟು ಕರೆಂಟ್ನ ಕಮ್ಮಿ ಇದ್ರೊಳಗದ ಅಂತಂತೇಳಿ ಅಂದ್ಕೊಂಡು ನಾನು ಇದ್ದಿದ್ರೆ ನನ್ನ ಮಗಳು ಹೇಳಿದ್ಲಿ ಇನ್ನೊಂದು ಚಸ್ಮಾ ಹಾಕೋ ಅಂತಂತೇಳಿ ಇನ್ನೊಂದು ಚಸ್ಮಾ ಹಾಕ್ಕೊಂಡು ನೋಡಿದರೆ ನನಗೆ ನಿಜವಾಗ್ಲೂ ಶಾಕ್ ಸರ್. ನಿಜವಾಗ್ಲೂ ಶಾಕ್. ಇಷ್ಟು ಕ್ಲಿಯರ್ ಕಾಣಿಸ್ಲಿಕ್ಕತ್ತೈತೆ ಮನೆ ಅಂದರೆ, ನನ್ನ ಕಣ್ಣು ಇಷ್ಟು ಕ್ಲಿಯರ್ ಆಗಿದೆ ಅಂತಂತಂದರೆ ನನಗೇನೆ ನಂಬೋಕ್ಕಾಗಂಗಿಲ್ಲ. ಇಷ್ಟು ಖುಷಿ ಅಂತಂದ್ರೆ ನನಗೆ ಫುಲ್ ಹ್ಯಾಪಿ. ವಂಡರ್ ಏನಿದು ಇಷ್ಟೊಂದು ನನ್ನ ಮನೆ ಇಷ್ಟು ಕ್ಲೀನ್ ಅದಾವೆ, ನನ್ನ ಮನೆಗಿನ ಸಾಮಾನು ಇಷ್ಟು ಕ್ಲೀನ್ ಅದಾವು, ಎಷ್ಟು ನನ್ನ ಕಣ್ಣು ಕ್ಲಿಯರ್ ಐತಿ ಅಂತಂತೇಳಿ ನಾನು ಅವಾಗ ಆಶ್ಚರ್ಯ ಇದೆ. ಆಮೇಲೆ ಹೇಳ್ತಾರೆ ಏನೋ ತಿನ್ನೋದೇನೇನೋ ಹೇಳ್ತಾರೆ, ಅದಂತರೂ ನನಗೆ ಗೊತ್ತಿಲ್ಲ. ಸರ್ ಹೇಳಿದರೆ ಇಲ್ಲ ಎಲ್ಲ ತಿನ್ಬೋದು, ನೀವು ಡೈಲಿ ಊಟ ಹೆಂಗೆ ಮಾಡ್ತೀರಾ ಆ ಥರ ಊಟ ಮಾಡ್ಬೋದು. ಅದೇ ರೀತಿಯೇ ಮೇಂಟೈನ್ ಮಾಡಿದ್ದೀನಿ ನಾನು. ಸರ್ 3 ದಿನಕ್ಕೆ ವಾಪಸ್ ಬರ್ರಿ ಅಂತ ಹೇಳಿದರು. ಬಂದು ಚೆಕ್ ಮಾಡಿ ನೋಡಿದಾಗ ಸರ್ ಓಕೆ ಎಲ್ಲ ಕರೆಕ್ಟ್ ಇದೆ ಅಂತ. ಆಮೇಲೆ 10 ಡೇಸ್ಗೆ ಬಾ ಅಂತ ಹೇಳಿದರು. ಆವಾಗ ಬಂದ ಪೂರ್ತಿ ನಾನು ಆರಾಮ್. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ಕಣ್ಣಿನ ತೊಂದರೆ ಇರೋರು ಪ್ರತಿಯೊಬ್ಬರು ಬಂದು ಆಪ್ರೇಷನ್ ಮಾಡಿಸ್ಕೊಳ್ರಿ, ಧೈರ್ಯವಾಗಿ ಮುಂದೆ ಬಂದು ಆಪ್ರೇಷನ್ ಮಾಡಿಸ್ಕೊಳ್ರಿ. ಇನ್ನೂ 10 ಸಲ 100 ಸಲ ನಾನು ಹೇಳೋಕ್ಕೆ ಇಷ್ಟಪಡೋದು JH ಮೇರ್ವಾಡೆ ಸರ್ ಆ್ಯಂಡ್ ಸುನೀಲ್ J ಮೇರ್ವಾಡೆ ಸರ್, ಇವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಮತ್ತು ಸಿಬ್ಬಂದಿ ವರ್ಗದವರೊಬ್ಬರಿಗೂ ಅವ್ರು ಮಾತಾಡೋ ರೀತಿ, ಸಮಾಧಾನದಿಂದ ಒಂದು ಪೇಷಂಟ್ಗೆ ಸಹಕರಿಸೋ ರೀತಿ, ಅದು ಒಂದು ಪೇಷಂಟ್ಗೆ ಇಷ್ಟು ಮುಖ್ಯ ಆಗತ್ತಂದ್ರೆ ಅಷ್ಟು ಮುಖ್ಯ. ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ.